ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್ ಹತ್ರ ಇದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮ್ಗೆ ಆಪಲ್ ಐಫೋನ್ ರಿಪೇರಿ ಎಲ್ಲ ಮಾಡ್ತಾರೆ. ಇವರು ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು. ಡಿಸ್ಪ್ಲೇ ಗ್ಲಾಸ್ ಚೇಂಜಿಂಗ್ ಅಂಡ್ ಮ್ಯಾಕ್ ಬುಕ್ ರಿಪೇರು, ಐಫೋನ್ ರಿಪೇರು, ಆಪಲ್ ವಾಚ್ ರಿಪೇರು ಅಂಡ್ ಐಪ್ಯಾಡ್ ಅಂಡ್ ಟ್ಯಾಬ್ಲೆಟ್ಸ್ ಕೂಡ ರಿಪೇರಿ ಮಾಡ್ತಾರೆ. ಅಂಡ್ ಆಂಡ್ರಾಯ್ಡ್ ಫೋನ್ ಸರ್ವಿಸ್ ಕೂಡ ಇರುತ್ತೆ ನಿಮ್ಗೆ. ಅಂಡ್ ಚಿಪ್ ಲೆವೆಲ್ ವರ್ಕಿಂಗ್, ಈ ತರ ಮೊಬೈಲ್ ಸರ್ವಿಸ್ ಅಂಡ್ ಆಕ್ಸೆಸರೀಸ್, ಲ್ಯಾಪ್ಟಾಪ್ಸ್ ಆಕ್ಸೆಸರೀಸ್ ಇವೆಲ್ಲ ಸಿಗುತ್ತೆ ನಿಮ್ಗೆ. ಅಂಡ್ ಬ್ರೋಕನ್ ಗ್ಲಾಸ್ ಚೇಂಜ್ ಇನ್ 45 ಮಿನಿಟ್ಸ್ ಅಂತಾನೆ ಹೇಳ್ಬೋದು. ಸೊ ನಿಮ್ ಮೊಬೈಲ್ ಏನಾದ್ರು ಗ್ಲಾಸ್ ಏನಾದ್ರು ಬ್ರೋಕನ್ ಆಗಿದ್ರೆ ನಿಮ್ಗೆ ಜಸ್ಟ್ 45 ಮಿನಿಟ್ಸ್ ಅಲ್ಲೇ ನಿಮ್ಗೆ ಮಾಡ್ಕೊಟ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ವಿಜಯನಗರ ಪೈಪ್ಲೈನ್ ರೋಡ್. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ನೀವು ನೋಡ್ತಿದ್ರ ಶೋರೂಮ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಅಂಡ್ ನಾವು ಶೋರೂಮ್ ಹತ್ರ ಹೋಗ್ಬಿಟ್ಟು ಏನೆಲ್ಲ ಸರ್ವಿಸ್ ಎಲ್ಲ ಮಾಡ್ತಾರೆ ಅಂಡ್ ಎಷ್ಟೆಲ್ಲ ಚಾರ್ಜಸ್ ಎಲ್ಲ ಆಗುತ್ತೆ ನಿಮ್ಗೆ. ಅಂಡ್ ನಿಮ್ ಕಣ್ಮುಂದೆನೆ ನಿಮ್ ಇಷ್ಟ ಆಗಿರೋ ಮೊಬೈಲ್ ನ ನಿಮ್ ಕಣ್ಮುಂದೆನೆ ನಿಮ್ಗೆ ಆರಾಮಾಗಿ ರಿಪೇರಿ ಎಲ್ಲ ಮಾಡಿ ಕೊಡ್ತಾರೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು, ಅದು ಬಂದ್ಬಿಟ್ಟು ಪೈಪ್ಲೈನ್ ರೋಡ್. ಸೊ ನಿಮ್ಗೆ ಈ ಆಪೋಸಿಟ್ ಬಿಲ್ಡಿಂಗ್ ಕಾಣಿಸ್ತಿರೋದು. ಸೊ ಹಿಂದ್ಗಡೆ ಬಂದ್ಬಿಟ್ಟು ಗೇಟ್ ಇರುತ್ತೆ ನಿಮ್ಗೆ. ಸೊ ನಾವು ಫಸ್ಟ್ ಫ್ಲೋರ್ ಗೆ ಹೋದ್ರೆ ನಿಮ್ಗೆ ಸರ್ವಿಸ್ ಸೆಂಟರ್ ಎಲ್ಲ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ಸರ್ವಿಸ್ ಸೆಂಟರ್. ಸೊ ಕನ್ಫ್ಯೂಸ್ ಆಗದೆ ಬೇಡ, ನನ್ನ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳ್ಸ್ಬಿಡಿ, ನಿಮ್ಗೆ ಲೊಕೇಶನ್ ಎಲ್ಲ ಕಳ್ಸ್ಬಿಡ್ತಾರೆ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ರೆಸ್ಟಿಂಗ್ ಏರಿಯಾ. ಸೊ ಕಸ್ಟಮರ್ಸ್ ಎಲ್ಲ ಇಲ್ಲಿ ಕುತ್ಕೊಂಡು ರೆಸ್ಟ್ ತಗೋಬಹುದು. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಏನ್ ರಿಪೇರಿ ಮಾಡ್ತಿದ್ದಾರೆ ಅಂತ ಅಲ್ಲಿ ನಿಂತ್ಕೊಂಡು ಕೂಡ ನೋಡ್ಬೋದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಇದ್ದಾರೆ. ಸೊ ನಾವು ಬಂದ್ಬಿಟ್ಟು ಇವಾಗ ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್ ಹತ್ರ ಇದೀವಿ. ಸೊ ಇವ್ರ ಹತ್ರ ಏನೆಲ್ಲ ಫೆಸಿಲಿಟೀಸ್ ಸಿಗುತ್ತೆ, ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಇದ್ದಾರೆ. ಅಂಡ್ ಸರ್, ವೆಲ್ಕಮ್ ಟು ಚಾನಲ್. ಸರ್ ವೆಲ್ಕಮ್ ಸರ್. ಈ ತರ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾ ಇದ್ವಿ. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ನಿಮ್ಗೆ ಲೈವ್ ಆಗಿ ರಿಪೇರಿ ಮಾಡೋದೆಲ್ಲ ನೀಟಾಗಿ ತೋರಿಸ್ತಾರೆ ನಿಮ್ಗೆ. ಹೌದು ಸರ್. ಅಂಡ್ ಸರ್, ಇವಾಗ ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್ ಅಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಸರ್? ಫೆಸಿಲಿಟೀಸ್ ಅಂದ್ರೆ ಮೇನ್ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕಂದ್ರೆ ನಿಮ್ಗೆ ನೋಡಿ, ಮೇನ್ ತೊಂದರೆ ಆಗೋದು ಡಿಸ್ಪ್ಲೇ ಕಡೆಯಿಂದ. ಹೌದು. ಸೊ ಕಂಪ್ಲೀಟ್ ಡಿಸ್ಪ್ಲೇ ಶಾರ್ಟೆಡ್ ಆಗಿದೆ, ಗ್ಲಾಸ್ ಕ್ರ್ಯಾಕ್ ಆದ್ರೂ ಶಾರ್ಟೆಡ್ ಆಗಿದೆ, ಫುಲ್ ಚೇಂಜ್ ಮಾಡ್ಬೇಕಂತಾರೆ. ಬಟ್ ನಮ್ಮ ಹತ್ರ ಸೊಲ್ಯೂಷನ್ ಇದೆ. ಏನ್ ಸೊಲ್ಯೂಷನ್ ಅಂದ್ರೆ, ಸಿಂಗಲ್ ಕ್ರ್ಯಾಕ್ ಇರ್ಲಿ, ಮಲ್ಟಿಪಲ್ ಕ್ರ್ಯಾಕ್ ಇರ್ಲಿ. ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ ನೋಡಿ, ಸಿಂಗಲ್ ಕ್ರ್ಯಾಕ್, ಮಲ್ಟಿಪಲ್ ಕ್ರ್ಯಾಕ್, ಈ ತರ ಗ್ಲಾಸ್ ಏನಾದ್ರು ಬ್ರೋಕ್ ಆಗಿದ್ರೆ ಗ್ಲಾಸ್ ಚೇಂಜ್ ಮಾಡ್ಕೊಡ್ತೀವಿ ಕಂಪ್ಲೀಟ್ ಆಗಿ. ಸೊ ರೀಫರ್ಬಿಶ್ ಮಾಡೋ ತರ ಆ ತರ ಏನ್ ಸೀನ್ ಇಲ್ಲ. ಹೊಸ ಒರಿಜಿನಲ್ ಗ್ಲಾಸ್ ಸಿಗುತ್ತೆ. ಯಾವ್ದಾದ್ರು ಬ್ರ್ಯಾಂಡ್ ಇರ್ಲಿ, ನಿಮ್ಗೆ ಒರಿಜಿನಲ್ ಗ್ಲಾಸ್ ನೀಟಾಗಿ ಮಾಡ್ಕೊಡ್ತೀವಿ. ಖಂಡಿತ ಸರ್. ಸೊ ಇನ್ನೊಂದು ಲೈವ್ ಅಲ್ಲೇ ಮಾಡ್ಕೊಡ್ತೀರಾ ಅಂತಿದ್ದೀರಾ? ಜನ ಕನ್ಫ್ಯೂಸ್ ಆಗ್ತಾರೆ, ಯಾಕಂದ್ರೆ ಇವಾಗ ಬೇರೆ ಕಡೆ ಮೊಬೈಲ್ ಕೊಟ್ಬಿಟ್ರೆ ಅವ್ರು ಏನ್ ತೆಗಿತಿದ್ದಾರೆ, ಏನಾಗ್ತಿದ್ದಾರೆ. ಸೊ ನಿಮ್ ಹತ್ರ ಏನಪ್ಪಾ ಪ್ಲಸ್ ಪಾಯಿಂಟ್ ನನ್ಗೆ ಅದಕ್ಕೆ ಇಷ್ಟ ಆಗಿದ್ದು. ಸೊ ಇವ್ ಶೋರೂಮ್ ಅಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಸಾಕಷ್ಟು ಜನಗೆಲ್ಲ ಗ್ಯಾಡ್ಜೆಟ್ಸ್ ಎಲ್ಲ ಇರುತ್ತೆ ನಿಮ್ಗೆ. ಅದು ಮೊಬೈಲ್ ಆಗಿರ್ಲಿ, ಲ್ಯಾಪ್ಟಾಪ್ ಆಗಿರ್ಲಿ ಅಂಡ್ ಐಪ್ಯಾಡ್ ಆಗಿರ್ಲಿ, ಅಂಡ್ ತುಂಬಾ ಇಷ್ಟದಿಂದ ತಗೊಂಡಿರ್ತಾರೆ. ನಿಮ್ದು ಎಕ್ವಿಪ್ಮೆಂಟ್ ಏನಿದೆ ಅದು ನೀವು ಲೈವ್ ಆಗಿ ನೀಟಾಗಿ ಏನು ರಿಪೇರಿ ಮಾಡ್ತಿದ್ದಾರೆ, ಏನಾಗ್ತಿದ್ದಾರೆ, ಈ ತರ ನೀವು ಲೈವ್ ಆಗಿ ಎಲ್ಲ ನೋಡ್ಬಿಟ್ಟು ಮಾಡಿಸ್ಕೊಂಡು ಹೋಗ್ಬಿಡ್ಬೋದು. ಅಂಡ್ ಸರ್, ವಿತಿನ್ ಸಣ್ಣ ಪುಟ್ಟ ಆದ್ರೆ ಎಷ್ಟೊತ್ತು ಮಾಡ್ತೀವಿ ಸರ್? ಮ್ಯಾಕ್ಸ್ ಟು ಮ್ಯಾಕ್ಸ್ 25 ಮಿನಿಟ್ಸ್, 30 ಮಿನಿಟ್ಸ್ ಸರ್. ಓಕೆ. ನೀವೊಂದ್ ಕ್ವಶನ್ ಕೇಳಿದ್ರೆ ಅದು ನಿಜಾನೇ. ಇವಾಗ ಫೋನ್ಗಳು ಎಲ್ಲರೂ ರಿಪೇರ್ ಮಾಡ್ತಾರೆ. ಹೌದೌದು. ಅವ್ರ ಬೇರೆಯವ್ರ ಪ್ರೀತಿ ಮಾಡೋ ಜಾಸ್ತಿಯಿಂದ ಮೊಬೈಲ್ ಮೇಲೆ ಪ್ರೀತಿ ಇದೆ. ಹೌದೌದು. ಸೊ ಇವಾಗ ಏನಂದ್ರೆ ಅವ್ರ ಮುಂದ್ಗಡೆನೆ ಮಾಡ್ಕೊಟ್ರೆ ಅವ್ರಿಗೂ ಒಂದ್ ಟ್ರಸ್ಟ್, ಅವ್ರಿಗೂ ಒಂದ್ ಸಮಾಧಾನ ಆಗುತ್ತೆ. ಅವ್ರು ಏನ್ ಮಾಡ್ತಾ ಇದೀವಿ ನಮ್ ಕಡೆಯಿಂದ ಬಂದ್ರೆ ಬೇರೆಯವ್ರಿಗೆ ಗೊತ್ತಿಲ್ಲ, ನಮ್ ಕಡೆ ಬಂದ್ರೆ ಎಲ್ಲ ಈ ಟು ಪೀಸ್ ಎಲ್ಲ ನೋಡ್ಬೋದು ನೀಟಾಗಿ ಆರಾಮ. ನಾವು ಹೆಂಗ್ ಬಿಸ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ಯಾವ ಪಾಠ ಆಗ್ತಾ ಇದೀವಿ, ಹೆಂಗ್ ಪ್ರೊಸೀಜರ್ ಆಗ್ತಿದೆ, ನಾನ್ ಎಲ್ಲ ಕಂಪ್ಲೀಟ್ ಆಗಿ ಲೈವ್ ಆಗಿ ನೋಡ್ಬೋದು. ಅಂಡ್ ಫಾರ್ ಎಕ್ಸಾಂಪಲ್, ಇವಾಗ ಸರ್ ಡಿಸ್ಪ್ಲೇ ಗ್ಲಾಸ್ ಚೇಂಜಿಂಗ್ ಇನ್ 45 ಮಿನಿಟ್ಸ್ ಅಂತ ಒಂದು ಹಾಕಿದ್ವಿ. ಹೌದು. ಅಂಡ್ ಅದು ಏನು 45 ಮಿನಿಟ್ಸ್ ಒಳಗಡೆ ಮಾಡಿಸ್ಕೊಡ್ತೀರಾ ಸರ್? ಖಂಡಿತ ಸರ್. ಹೌದು. ಒಂದ್ ಕೇಸ್ ಯಾವ್ದಾದ್ರು ಎಕ್ಸಾಂಪಲ್ ಬ್ರೋಕನ್ ಗ್ಲಾಸ್ ಬರ್ಲಿ, ಅವ್ರ ಮುಂದೆ ಬರ್ಲಿ, ಅವ್ರ ಟೈಮ್ ಬೇಕಾದ್ರೆ ನೋಡ್ಕೊಳ್ಳಿ. ಒಂದ್ ಕಂಪ್ಲೀಟ್ ಏನಾದ್ರು ಮಾಡ್ಬೇಕಂದ್ರೆ ವಿತಿನ್ 45 ಮಿನಿಟ್ಸ್. ಓಕೆ ಸರ್. ಇವಾಗ ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂಡ್ ಏನೆಲ್ಲ ಮಾಡ್ತೀರಾ ಕಂಪ್ಲೀಟ್ ಆಗಿ? ಸರ್ ಕಂಪ್ಲೀಟ್ ಆಗಂದ್ರೆ ನನ್ನ ಹತ್ರ ಹಾರ್ಡ್ವೇರ್ ಸಾಫ್ಟ್ವೇರ್ ಎರಡೂ ಇದೆ. ನಾಟ್ ಓನ್ಲಿ ಮೊಬೈಲ್ ಫೋನ್, ಸ್ಮಾರ್ಟ್ ವಾಚಸ್ ಇದೆ, ಐಪ್ಯಾಡ್ ಇದೆ, ಲ್ಯಾಪ್ಟಾಪ್ಸ್ ಇದೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ನಿಮ್ಗೆ ಹಚ್ಚಿರೋ ಯಾವ ತರ ಗ್ಯಾಜೆಟ್ಸ್ ಯಾವ್ದಿದೆ ನಾನು ರಿಪೇರ್ ಮಾಡ್ತೀನಿ. ಆಲ್ಮೋಸ್ಟ್ ಆಲ್ ಲ್ಯಾಪ್ಟಾಪ್ಸ್ ಮೇನ್ ಇವಾಗ ಜೀವ ನಡೀತಾರೆ, ಅದೇ ಫೋನ್ ಇಂದ, ಲ್ಯಾಪ್ಟಾಪ್ಸ್ ಇಂದ, ಐಪ್ಯಾಡ್ಸ್ ಇಂದ, ಸ್ಮಾರ್ಟ್ ವಾಚಸ್. ಮೇನ್ ಪ್ರೀತಿ ಇರೋದೇ ಸ್ಮಾರ್ಟ್ ವಾಚಸ್ ಇಂದ. ಸೊ ನೋಡ್ತಾ ಇರ್ಬೋದು, ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ಪರ್ಟಿಕ್ಯುಲರ್ ಎಕ್ವಿಪ್ಮೆಂಟ್ ಬಗ್ಗೆ ಎಲ್ಲ ಸರ್ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ನಿಮ್ಗೆ. ನೀಟಾಗಿ ನೀವು ಕೂಡ ಒಂದ್ಸಲ ಲೈವ್ ಆಗಿ ನೋಡ್ಬಿಡಿ. ಸೊ ನೋಡ್ತಾ ಇರ್ಬೋದು, ನೀವೇನ್ ನೋಡ್ತಿದ್ರಾ, ಇದು ಬಂದ್ಬಿಟ್ಟು ಗ್ಲಾಸ್ ಚೇಂಜಿಂಗ್ ಮಿಷಿನ್ ಸರ್. ಇದು ಡಿಸ್ಪ್ಲೇ ಸಪರೇಟ್ ಮಾಡೋ ಮಿಷಿನ್. ಓಕೆ. ಇದು ಏನ್ ಕೆಲಸ ಮಾಡತ್ತಂತ ಹೇಳಿದ್ರೆ, ಇದು ಹೀಟರ್ ಪ್ಲಸ್ ವ್ಯಾಕ್ಯೂಮ್. ಓಕೆ. ಆಮೇಲೆ ಆಸ್ ಇನ್ ಟೆಕ್ನಿಷಿಯನ್ ಡಿಸ್ಟರ್ಬ್ ಆಗ್ಬಾರ್ದಂತ ಇದು ರೊಟೇಟೇಬಲ್ ಇದೆ. ಓಕೆ. ಸೊ ಅವ್ರ ಪ್ರಕಾರ ಯಾವ ತರ ಬೇಕು ಅವ್ರ ಆಂಗಲ್ ಅಲ್ಲಿ ಚೇಂಜ್ ಮಾಡ್ಕೊಂಡು ಮಾಡಬಹುದು. ಇದು ಹೀಟರ್ ಪ್ಲಸ್ ವ್ಯಾಕ್ಯೂಮ್.
ಓಕೆ ಓಕೆ ಸೊ ವ್ಯಾಕ್ಯೂಮ್ ಏನ್ ಮಾಡುತ್ತೆ, ಕ್ಯಾಚ್ ಮಾಡುತ್ತೆ ಡಿಸ್ಪ್ಲೇನ. ಸೊ ಓಕೆ ಈಸಿಯಾಗಿ ನಾವು ರಿಮೂವ್ ಮಾಡಬಹುದು ವಿತ್ ದಿ ಹೆಲ್ಪ್ ಆಫ್ ಥ್ರೆಡ್. ಓಕೆ ಸರ್. ಸೊ ನೋಡ್ತಾ ಇರ್ಬೋದು ಇದೆಲ್ಲ ಸರ್ವಿಸ್ ಏರಿಯಾ. ಸರ್ವಿಸ್ ಏರಿಯಾ ಇದು ಕಂಪ್ಲೀಟ್ ಆಗಿ. ಅಂಡ್ ಸೊ ನಿಮ್ಗೆ ಇವನ್ ಆಂಡ್ರಾಯ್ಡ್ ಫೋನ್ಸ್ ಕೂಡ ಸರ್ವಿಸ್ ಮಾಡ್ತಾರೆ. ಅಂಡ್ ಇದು ಏನ್ ಮಿಷನ್ ಸರ್? ಸರ್ ಇದು ಬ್ಲೋವರ್ ಮಿಷಿನ್, ಇದು ಹೀಟರ್ ಪ್ಯಾನಲ್ ಮಿಷಿನ್. ಸೊ ಮೋಡ್ ಲೆವೆಲ್ ಅಲ್ಲಿ ಏನ್ ಕೆಲಸ ಆಗುತ್ತೆ ಅದಕ್ಕೆ ಹೆಲ್ಪ್ ಮಾಡಕ್ ಯೂಸ್ ಆಗುತ್ತೆ. ಓಕೆ ಓಕೆ. ಸೊ ಇಟ್ ಆಸ್ ಇನ್ ಮೈಕ್ರೋಸ್ಕೋಪ್ ಎಲ್ಲರಿಗೂ ಗೊತ್ತಿರುತ್ತೆ. ಹೌದು. ಸೊ ಮೈಕ್ರೋ ಸೆನ್ಸರ್ ಚಿಪ್ ಗಳು ಏನೋ ತುಂಬಾ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಇರುತ್ತೆ. ಪಾರ್ಟಿಕಲ್ ಇರುತ್ತಲ್ಲ, ಸೊ ಹೆಲ್ಪ್ ಮಾಡುತ್ತೆ. ಇದು ನಮ್ DC ಮಿಷಿನ್. Okay. ಸೊ ಡೈರೆಕ್ಟ್ ಪವರ್ ಸಪ್ಲೈ ಆಗುತ್ತೆ ಫೋನ್ಸ್ ಗೆ, ಲ್ಯಾಪ್ಟಾಪ್ಸ್ ಗೆ ಎಕ್ಸೆಟ್ರಾ. ಓಕೆ. ಸೊ ಇದು ಬಂದ್ಬಿಟ್ಟು, ಸೊ ಅದ್ ನಾನು ಫಸ್ಟ್ ತೋರಿಸಿದ ಡಿಸ್ಪ್ಲೇ ಸಪರೇಟ್ ಮಾಡೋ ಮಿಷಿನ್. ಓಕೆ ಇದೇನ್ ಮಾಡುತ್ತೆ, ಎರಡಕ್ಕೂ ಅಲೈನ್ಮೆಂಟ್ ಮಾಡುತ್ತೆ. ಓಕೆ ಓಕೆ. ಸೊ ಆಫ್ಟರ್ ಚೇಂಜಿಂಗ್ ಗ್ಲಾಸ್ ಇದು ಎರಡಕ್ಕೂ ಅಟ್ಯಾಚ್ ಮಾಡ್ಬಿಟ್ಟು ಲ್ಯಾಮಿನೇಟ್ ಮಾಡುತ್ತೆ. ಓಕೆ ಓಕೆ. ಸೊ ಅದಾದ್ಮೇಲೆ ಈ ಪ್ರೊಸೀಜರ್ ಇದು ಕಸಿನ್ ಬ್ರದರ್ ತರ ಇದೇನ್ ಮಾಡುತ್ತೆ, ಸ್ವಲ್ಪ ಗ್ಯಾಪ್ಸ್ ಏನಾದ್ರು ಬಬಲ್ಸ್ ಏನಾದ್ರು ಇದ್ರೆ ಇದು ಡಿಬಬ್ಲಿಂಗ್ ಮಿಷಿನ್ ಅಂತ ಇದೆ. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ನೀಟ್ ಆಗಿ ಮೊಬೈಲ್ ನ ಬಬಲ್ಸ್ ಆ ತರ ಎಲ್ಲ ಏನೋ ಬಸ್ ಪಾರ್ಟಿಕಲ್ಸ್ ಬಬಲ್ಸ್ ಏನಾದ್ರು ಇದ್ರೆ ಎಕ್ಸಾಸ್ಟ್ ಆಗುತ್ತೆ. ಓಕೆ. ಸೊ ನೋಡ್ತಾ ಇರ್ಬೋದು ಇಷ್ಟು ಕೂಡ ನೀವು ಲೈವ್ ಆಗಿ ನೋಡ್ತಾ ಇರ್ಬೋದು. ಸೊ ನಾವ್ ಅಲ್ಲಿ ನಿಂತ್ಕೊಂಡ್ಬೋದು. ಅದು ಹೇಳಿ, ಇದು ಸ್ಟ್ಯಾಂಡಿಂಗ್ ಪೊಸಿಷನ್ ಕಸ್ಟಮರ್ಸ್ ಹೌದು. ಅವ್ರ ಮುಂದ್ಗಡೆನೆ ನಾನು ಬಿಚ್ಬಿಟ್ಟೆ ಅವ್ರ ಏನ್ ಪ್ರಾಬ್ಲಮ್ ಇದೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ಅಲ್ಲಿ ಕಸ್ಟಮರ್ ಅಲ್ಲಿ ಹೈಡ್ ಅಂಡ್ ಸೀಕ್ ಏನ್ ತರ ಇಲ್ಲ, ಗ್ಲಾಸ್ ನೀಟ್ ಆಗಿ ಈ ಕಡೆ ಯಾವ ತರ ಇಲ್ಲ ಕಾಣಿಸುತ್ತೆ. ಸರ್ವಿಸ್ ಏರಿಯಾ ಕಸ್ಟಮರ್ ಅಂತ ತಿಳ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ನೀವು ಅಲ್ಲಿ ನಿಂತ್ಕೊಂಡ್ರೆ ನಿಧಾನಕ್ಕೆ ನೋಡ್ಬೋದು ನಮ್ ಮೊಬೈಲ್ ನ ಏನೆಲ್ಲ ಮಾಡ್ತಿದ್ದಾರೆ, ಏನೆಲ್ಲ ತೆಗಿತಿದ್ದಾರೆ, ಏನೆಲ್ಲ ಹಾಕ್ತಿದ್ದಾರೆ. ಸೊ ಈ ತರ ಸರ್ವಿಸ್ ಸರ್. ಇವಾಗ ಮ್ಯಾಕ್ ಬುಕ್ ಸರ್ವಿಸ್ ಮಾಡ್ತಿರಲ್ವಾ ಸರ್? ಹೌದು ಸರ್, ಖಂಡಿತ ಮ್ಯಾಕ್ ಬುಕ್ ಸರ್ವಿಸ್ ಮಾಡ್ತೀನಿ. ಐಪ್ಯಾಡ್, ಐಫೋನ್, ಆಪಲ್ ವಾಚ್ ಅಂಡ್ ಆಂಡ್ರಾಯ್ಡ್ ಫೋನ್, ಮೈಕ್ರೋಸಾಫ್ಟ್ ಸರ್ಫೇಸ್ ಮಾಡ್ತೀನಿ. ಮೈಕ್ರೋಸಾಫ್ಟ್ ಸರ್ಫೇಸ್ ಕೂಡ ಮಾಡ್ತೀರಾ? ಎಸ್, ಸರ್ಫೇಸ್ ಕೂಡ. ಸೊ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ನೋಡ್ತಾ ಇರ್ಬೋದು ಈ ನಂಬರ್ ನಾನು ನಿಮ್ಗೆ ಡಿಸ್ಪ್ಲೇ ಅಲ್ಲಿ ಇದ್ ಮಾಡ್ತೀನಿ. ಎಂಟೈರ್ ವಿಡಿಯೋ ಎಲ್ಲ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಅಂಡ್ ಮ್ಯಾಕ್ ಬುಕ್ ರಿಪೇರು, ಐಫೋನ್ ರಿಪೇರು, ಆಪಲ್ ವಾಚ್, ಐಪ್ಯಾಡ್ ಅಂಡ್ ಟ್ಯಾಬ್ಲೆಟ್ಸ್ ಫೋನು, ಅಂಡ್ ಆಂಡ್ರಾಯ್ಡ್ ಸರ್ವಿಸ್, ನೆಟ್ವರ್ಕಿಂಗು, ಚಿಪ್ ಲೆವೆಲ್ ವರ್ಕಿಂಗು, ಲ್ಯಾಪ್ಟಾಪ್ ಅಂಡ್ ಮೊಬೈಲ್ ಸರ್ವಿಸ್ ಅಂಡ್ ಲ್ಯಾಪ್ಟಾಪ್ ಆಕ್ಸೆಸರೀಸ್ ಕೂಡ ಸಿಗುತ್ತಾ ಸರ್ ನಿಮ್ಮಲ್ಲಿ? ಹಾ ಸರ್, ಚಾರ್ಜರ್ ನೆಸೆಸರಿ ಇದ್ದೇ ಇರುತ್ತೆ. ಹೌದು. ಸೊ ಮೇನ್ ಕಂಪ್ಲೀಟ್ ಏನಾಗುತ್ತೆ ಪ್ರಾಬ್ಲಮ್ ಅಲ್ಲಿ ಲ್ಯಾಪ್ಟಾಪ್ಸ್ ಅಂದ್ರೆ, ನಿಮ್ ಹೇಳೋ ಮಾತಿಗೆ ಹೇಳ್ತೀನಿ, ಕ್ಲೋಸಿಂಗ್ ಓಪನ್ ಮಾಡೋ ಟೈಮ್ ಅಲ್ಲಿ ಇಂಚಸ್ ಬರುತ್ತೆ. ಹೌದೌದು. ಅದ್ ಮೇನ್ ಕಾರಣ 95% ಇಂಚಸ್ ಕಟ್ ಆಗುತ್ತೆ. ಸೊ ಡೈಲಿ IT ಪೀಪಲ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಬೀಯಿಂಗ್ ದಟ್ ರೀಸನ್ ಅದಕ್ಕೆ ಎಲ್ಲೂ ಸೊಲ್ಯೂಷನ್ ಇಲ್ಲ, ನನ್ನ ಹತ್ರ ಇದೆ. ಇಂಚಸ್ ಕೂಡ ರಿಪೇರ್ ಮಾಡ್ಕೊಡ್ತೀನಿ. ನೀಟಾಗಿ ಇಂಚಸ್ ಎಲ್ಲ ನೀಟಾಗಿ ರಿಪೇರಿ ಎಲ್ಲ ಮಾಡಿ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು ನಾವು ಕಂಪ್ಲೀಟ್ ಆಗಿ ಸರ್ವಿಸ್ ಏರಿಯಾನೇ ತೋರಿಸ್ತಿದ್ವಿ. ಸೊ ಆಲ್ಮೋಸ್ಟ್ ನಿಮ್ಗೆ ಈ ತರ ನೀವು ಬೇರೆ ಕಡೆ ನೋಡಕ್ಕೆ ಚಾನ್ಸೇ ಇಲ್ಲ. ಸೊ ನಾವು ಒಂದ್ ಕಡೆ ಕೂತಿರ್ತೀವಿ, ಕಂಪ್ಲೀಟ್ ಆಗಿ ಫುಲ್ ಕ್ಲೋಸ್ ಆಗಿರುತ್ತೆ. ಅಂಡ್ ಒಳಗಡೆ ಏನ್ ಮಾಡ್ತಿದ್ದಾರೆ, ನಮ್ಮ ಮೊಬೈಲ್ಗೆ ಏನಾಗ್ತೈತೆ ಅನ್ನೋದು ಗೊತ್ತಿಲ್ಲ. ಅಂಡ್ ಅಷ್ಟು ಐಡಿಯಾ ಇರಲ್ಲ ಎಷ್ಟು ಬಿಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸರ್ ಇವಾಗ ನಿಮ್ಮಲ್ಲಿ ಪ್ರೈಸಸ್ ಎಲ್ಲ ಹೆಂಗಿದೆ? ಸೊ ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇ ಗ್ಲಾಸ್ ಚೇಂಜಿಂಗ್ ನಾರ್ಮಲ್ ಒಂದು 20,000 ಫೋನ್ಗೆ ತುಂಬಾ ರೀಸನೇಬಲ್ ಇದೆ ಸರ್. ಅಪ್ರಾಕ್ಸ್ ನೀವು ಹೇಳೋ ಪ್ರಕಾರನೇ 20,000 ಫೋನ್ ಅಂದ್ರೆ ನಾನು ಒಂದು 3-4,000 ಅಲ್ಲಿ ಚೇಂಜ್ ಮಾಡಿ ಕೊಡ್ತೀರಾ? ಜಸ್ಟ್ ಎಕ್ಸಾಂಪಲ್ ಅವಾಗ್ಲೂ ತೋರಿಸಿ ಇವಾಗ್ಲೂ ತೋರಿಸ್ತೀನಿ. ಹೌದು. ಐಫೋನ್ 11 ನೋಡ್ಬೋದು, ಎಲ್ಲರಿಗೂ ಗೊತ್ತಿದೆ ಪ್ರೈಸ್ ಎಷ್ಟಿರುತ್ತೆ. ಹೌದು. ಇದು ನೋಡಿ ಎಲ್ಲ ಶಾರ್ಟೆಡ್ ಆಗಿದೆ ಗ್ಲಾಸ್. ಓಕೆ ಓಕೆ. ಸೊ ನಿಮ್ ಮುಂದೆನೆ ಕಸ್ಟಮರ್ ಅಟೆಂಡ್ ಮಾಡಿದೀನಿ, ಪ್ರೈಸ್ ಹೇಳಿದೀನಿ 4,500 ಅಂತ. ಗ್ಲಾಸ್ ಮಾತ್ರ ಚೇಂಜ್ ಮಾಡ್ಕೊಂಡು. ಓಕೆ. ಸೊ ನಾನು ಯೂಸ್ ಮಾಡೋ ಟೂಲ್ಸ್ ಎಲ್ಲ ಹೈಬ್ರಿಡ್ ನೋಡ್ತಾ ಇರ್ಬೋದು. ಗಮ್ ಕೂಡ ಇರ್ಲಿ, ಈಚ್ ಅಂಡ್ ಎವ್ರಿಥಿಂಗ್ ನಾನು ಪಿನ್ ಟು ಪಿನ್ ಎಲ್ಲ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿ ಅಂತಾನೆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತೀನಿ.